ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಕಾಲಮಿತಿಯೊಳಗೆ ಪರಿಹರಿಸುವ ಪ್ರಯತ್ನ ಮಾಡುವುದಾಗಿ ಜಿಲ್ಲಾಧಿಕಾರಿ ಎಸ್.ಜಿ. ಸೋಮಶೇಖರ್ ಹೇಳಿದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಲ್ಲಿನ ಪತ್ರಿಕಾ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೊಡಗು ಪ್ರಾಕೃತಿಕವಾಗಿ ಶ್ರೀಮಂತ ಜಿಲ್ಲೆಯಾಗಿದೆ. ಇಲ್ಲಿನ ಪ್ರಕೃತಿಯನ್ನು ಕಾಶ್ಮೀರಕ್ಕೆ ಹೋಲಿಸಲಾಗುತ್ತದೆ. ಹಾಗಾಗಿ ದೇಶ ವಿದೇಶಗಳ ಪ್ರವಾಸಿಗರು ಇಷ್ಟಪಟ್ಟು ಕೊಡಗಿಗೆ ಬರುತ್ತಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಸಂದರ್ಭ ಪ್ರಕೃತಿಗೆ ಹಾನಿ ಆಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಬಗ್ಗೆ ನಾನು ವೈಯಕ್ತಿಕವಾಗಿ ಕಾಳಜಿ ವಹಿಸುತ್ತೇನೆ. ಹೋಮ್ ಸ್ಟೇಗಳು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಇದರಲ್ಲಿ ಅನಧಿಕೃತ ಹೋಮ್ ಸ್ಟೇಗಳು ಇರುವ ಬಗ್ಗೆ ಮಾಹಿತಿಯೂ ಕೂಡ ಇದೆ. ಹೆಚ್ಚಿನ ಮನೆಗಳು ಹೋಮ್ ಸ್ಟೇಗಾಗಿ ಬಳಕೆ ಮಾಡಿಕೊಳ್ಳುವುದರಿಂದ ಇಲ್ಲಿ ವಾಸಕ್ಕೆ ಬಾಡಿಗೆಗೆ ಮನೆ ಸಿಗುತ್ತಿಲ್ಲ ಎನ್ನುವ ಮಾಹಿತಿಯೂ ಕೂಡ ಗಮನಕ್ಕೆ ಬಂದಿದೆ ಎಂದರು. ಹಾಗಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೋಮ್ ಸ್ಟೇ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದನ್ನು ಅಧ್ಯಯನ ಮಾಡಿ ಕೊಡಗಿನಲ್ಲಿಯೂ ಕೂಡ ಯಾವುದೇ ಸಮಸ್ಯೆಗಳು ಆಗದಂತೆ ಹೋಮ್ ಸ್ಟೇ ನಡೆಸುವುದಾಗಿ ಅವಕಾಶ ಮಾಡಿಕೊಡಲಾಗುವುದು ಎಂದರು. 2018 ಮತ್ತು ನಂತರ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದ ವೇಳೆ ಸಂತ್ರಸ್ತರಾದರ ಪೈಕಿ ಹಲವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಕೆಲವರಿಗೆ ನಿವೇಶನ ಹಂಚಿಕೆ ಆಗದಿದ್ದರೂ ಅವರಿಗೆ ಹಸ್ತಾಂತರ ಆಗಿಲ್ಲ ಎನ್ನುವುದು ಬಗ್ಗೆ ಮಾಹಿತಿ ಇದೆ. ಮಾದಾಪುರ ಬಳಿ ಇನ್ಫೋಸಿಸ್ ಸಹಯೋಗದಲ್ಲಿ ನಿರ್ಮಿಸಿರುವ ಮನೆಗಳ ಸ್ಥಿತಿ ಗತಿಯನ್ನು ಪರಿಶೀಲಿಸಲಾಗುವುದು ಎಂದರು. ಸಂತ್ರಸ್ತರಿಗೆ ಶೀಘ್ರವಾಗಿ ವಸತಿ ಸೌಲಭ್ಯ ನೀಡುವುದು ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದರು. ಕೊಡಗಿನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಮಳೆ ಸುರಿದ ಕಾರಣ ಭೂಕುಸಿತಗಳು ಸಂಭವಿಸಿದವು. ಇಳಿಜಾರಿನ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಕೆಲಸಗಳು ಇದಕ್ಕೆ ಪೂರಕವಾಗಿ ವರ್ತಿಸಿದವು. ನಾಗರಿಕರಣ ಹೆಚ್ಚಾದಂತೆ ಪ್ರಕೃತಿ ಮೇಲಿನ ಒತ್ತಡ ಹೆಚ್ಚಾಯಿತು. ಈ ಎಲ್ಲ ಕಾರಣಗಳಿಗೆ ಪ್ರಾಕೃತಿಕ ವಿಕೋಪ ಸಂಭವಿಸುವುದು. ಹಾಗಾಗಿ ಭೂ ಪರಿವರ್ತನೆಗೆ ಅನುಮತಿ ಕೊಡುವುದಾಗಿ ಸಾಕಷ್ಟು ಯೋಚಿಸಬೇಕು ಎಂದರು. ಕೊಡಗು ಜಿಲ್ಲಾಧಿಕಾರಿ ಪೋಸ್ಟಿಂಗ್. ಮೊದಲನೇದಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳಿದಂಗೆ ಸಾಕಷ್ಟು ಸಮಸ್ಯೆಗಳು ಲಿಸ್ಟ್ ಮಾಡಿ ಗಮನಕ್ಕೆ ತಗೋದಿಲ್ಲ. ಉದಾಹರಣೆಗೆ 2018ರಲ್ಲಿ ಆದಂಥ ಏನು ಅಕಾಲಿಕ ಮಳೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಈ ಹಿಂದೆ ರಿಪೋರ್ಟ್ಸ್ಗಳನ್ನು ಎಕ್ಸ್ಪರ್ಟ್ಸ್ ರಿಪೋರ್ಟ್ಸ್ಗಳನ್ನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದು ಮುಖ್ಯವಾದ ಅಂಶ ಯಾಕೆ ಲ್ಯಾಂಡ್ ಸ್ಲೈಡ್ ಆಯಿತು ಅಂದರೆ 18-19ರಲ್ಲಿ ಎಕ್ಸಸ್ ರೇಟ್ ಅಂದರೆ ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ಮಳೆ ಆಯಿತು ಅನ್ನೋದು ರೈನ್ಫಾಲ್. ಎರಡನೇದು ರ್ಯಾಪಿಡ್ ಅರ್ಬನೈಸೇಷನ್. ಸೊ ಏನು ಈ ಸ್ಲೋಪ್ ಏನಿದೆ ಅದನ್ನ ಅನ್ಸೈಂಟಿಫಿಕ್ ಆಗಿ ಕಟ್ ಮಾಡುವಂಥ ಸಂದರ್ಭದಲ್ಲಿ ಜಿಯಾಲಜಿಕಲ್ ಏನು ಹೇಳಬೇಕು, ಜಿಯಾಲಜಿಕಲಿ ನಾವು ಹೇಳಬೇಕು ಅಂದರೆ ಕೊಡಗು ಮತ್ತು ನಮ್ಮ ಸೌತ್ ಕರ್ನಾಟಕ ಇಟ್ಸ್ ಹಾರ್ಡ್ ರಾಕ್ ಟೆರೇನ್ ಅಂತ ಹೇಳ್ತಾರೆ. ಅಂದರೆ ಒನ್ ಆಫ್ ದಿ ಓಲ್ಡೆಸ್ಟ್ ಪ್ರೀಕೇಂಬ್ರಿಯನ್ ಟೆರೇನ್ಸ್ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ರಾಕ್ ತಗೊಂಡ್ರೆ ಇಟ್ಸ್ ಅನ್ ಏನೋ ಇಗ್ನಿಯಸ್ ರಾಕ್ ಅಂತ ಹೇಳ್ತಾರೆ. ಇಗ್ನಿಯಸ್ ರಾಕ್ ಅಂದರೆ ರಾಕ್ ದಟ್ ಹಸ್ ಬಿನ್ ಫಾರ್ಮ್ ಬೈ ಕೂಲಿಂಗ್ ಆ್ಯಂಡ್ ಕನ್ಸಲ್ಟೇಷನ್. ಅದೆಲ್ಲ ಮ್ಯಾಗ್ಮಾ ಅಂತ ಕೂಲಿಂಗ್ ಆ್ಯಂಡ್ ಕನ್ಸಲ್ಟೇಷನ್ ಮ್ಯಾಗ್ಮಾ ಇಂದ ಆಗುವಂಥ ಪ್ರೀಕೇಂಬ್ರಿಯನ್ ರಾಕ್ ಫಾರ್ಮೇಷನ್ ಆಗುತ್ತೆ. ಮತ್ತೆ ವೆರಿ ಲಿಟಲ್ ಇಂಟರ್ಗ್ರಾನ್ಯುಲರ್ ಫೋರ್ಸ್ ಇರುತ್ತೆ ಅಂತ ಹೇಳ್ತಾರೆ. ದಿಸ್ ಈಸ್ ಸೈಂಟಿಫಿಕ್ ಥಿಂಗ್ ವಿಚ್ ಇಸ್ ನಾಟ್ ರಿಲೆವೆಂಟ್ ಇಯರ್. ಸೊ ಇಂಥ ಕಡೆಯಲ್ಲಿ ಈ ಥರ ಆಗೋದು ವೆರಿ ರೇರ್. ಬಟ್ ಬಿಕಾಸ್ ಆಫ್ ಹ್ಯೂಮನ್ ಇಂಟರ್ವೆನ್ಷನ್ ಆ್ಯಂಡ್ ಪ್ಲಾನಿಂಗ್ ಏನಿದೆ, ಈ ಸ್ಲೋಪ್ನ ಸರಿಯಾಗಿ ಕಟ್ ಮಾಡದೇ ಇರೋಂಥ ಸಂದರ್ಭದಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅದನ್ನ ಫ್ಲೋ ಆಗೋದಕ್ಕೆ ಅವಕಾಶ ಆಗ್ತದೆ. ದೆನ್ ಇಟ್ ಹಸ್ ಬಸ್ಟ್ ಔಟ್ ದಿ ಫಾರ್ಮ್ ಆಫ್ ಲ್ಯಾಂಡ್ ಸ್ಲೈಡ್. 2018ರ ಪ್ರಕೃತಿ ವಿಕೋಪ ನಮಗೆ ಕೊಡಗಿನ ಜನತೆಗೆ ಎಚ್ಚರಿಕೆ ಕರೆಗಟ್ಟೆ. ಆದರೆ ಅದನ್ನು ಮೀರಿ ಕೂಡ ಕೆಲವೊಂದು ಗುಡ್ಡಗಳನ್ನು ಕಡಿಯುವಂಥದ್ದು, ಅಲ್ಲಿ ರೆಸಾರ್ಟ್ಗಳಾಗೋದು, ಇದೆಲ್ಲದಕ್ಕೂ ಕೂಡ ಪರ್ಮಿಷನ್ ಅನ್ನು ಕೊಡ್ತಾ ಇದ್ರೆ ಇಲ್ಲಿ ಕೂಡ ಕಡಿವಾಡುಗಳಿಲ್ಲ. ಮತ್ತೆ ಅನಧಿಕೃತ ಹೋಮ್ ಸ್ಟೇಗಳು ಎಷ್ಟಿದ್ದಾವೆ, ಅಧಿಕೃತ ಹೋಮ್ ಸ್ಟೇಗಳು ಎಷ್ಟಿದ್ದಾವೆ, ಇವತ್ತಿನವರೆಗೂ ಸಹ ಲೆಕ್ಕಾಚಾರ ಕೊಡಲಿಲ್ಲ. ತಾವು ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಕೆಲಸ ಮಾಡಿ ಬಂದಂಥವರು, ಈಗ ಜಿಲ್ಲಾಡಳಿತದಲ್ಲೂ ಕೂಡ ತಾವಿದ್ದೀರ, ಅನುಭವಿ ಜಿಲ್ಲಾಧಿಕಾರಿ ನಮಗಿದ್ದೀರಿ. ನಮಗೆ ಬೇಕಾಗಿದೆ ಏನು ಅಂತ ಹೇಳಿದ್ರೆ ಎಷ್ಟು ಅಧಿಕೃತವಾಗಿ ಹೋಮ್ ಸ್ಟೇಗಳು ಅಥವಾ ಎಷ್ಟು ರೆಸಾರ್ಟ್ಗಳಿದ್ದಾವೆ. ಸುಮಾರು ನನಗೆ ಗೊತ್ತಿರೋ 5% ಜನ ಮಾತ್ರ ಹೊರಗಿನವರು ಇಲ್ಲಿ ನಡೆಸ್ತಾ ಇದ್ದೀವಿ ಸರ್. 95% ಹೊರಗಿನವರೇ ಬಂದು ಇಲ್ಲಿ ಮಾಡುವಂಥದ್ದು. ಇಲ್ಲಿ ಯಾರಿಗೂ ಕೂಡ ಕಡಿವಾಣಗಳಿಲ್ಲ. ನೀವು ಸ್ವಚ್ಛತೆ ಬಗ್ಗೆ ಹೇಗಿರಬೇಕು, ನಿಮ್ಮ ಕಸ ವಿಲೇವಾರಿನಲ್ಲಿ ತಾವು ಇಲ್ಲಿ ಆಗ್ತಾ ಇದ್ದೀರಾ, ಇಲ್ಲಿ ಅಂತ ಗಂಭೀರವಾದ ಸಮಸ್ಯೆ ಮಡಿಕೇರಿಯಲ್ಲಿ ಕಸ ವಿಲೇವಾರಿ
ಸುಬ್ರಹ್ಮಣ್ಯ ನಗರದಲ್ಲಿ ಜನತೆಗೆ ಅಲ್ಲಿ ಇರಲಿಕ್ಕೆ ಕೂಡ ಸಾಧ್ಯವಿಲ್ಲದಂತ ನೊಣಗಳ ಹಾವಳಿ ಇದೆ. ಬೈಫರ್ಕೇಶನ್ ಮಾಡೋದಾಗ್ಲಿ, ವ್ಯವಸ್ಥಿತವಾಗಿ ತಗೊಂಡು ಹೋಗೋದಾಗ್ಲಿ ಇದು ಯಾವುದು ಕೂಡ ಇಲ್ಲ. ಅದರ ಜೊತೆಗೆ ನಮಗೆ ಬಹಳಷ್ಟು ನೋವು ಕೊಡೋದು ಏನು ತಿಳಿದ್ರೆ ಬೀದಿ ನಾಯಿಗಳ ಹಾವಳಿನ ನಮ್ಮ ಅಧ್ಯಕ್ಷ ಹೇಳಿದಂಗೆ ಬಹಳ ಈಸಿಯಾಗಿ ತಗೊಳ್ತಾ ಇದ್ದಾರೆ. ಈಗ ಮೊನ್ನೆ ನಾನು ನೋಡಿದ್ರೆ ಒಂದು ಬೋರ್ಡ್ ಹಾಕಿದ್ದಾರೆ, ಬೀದಿ ನಾಯಿಗಳಿಗೆ ಆಹಾರ ಹಾಕುವ ಸ್ಥಳ ಅಂತ. ದಿನಂಪ್ರತಿ ಶಾಲೆಯಿಂದ ಮಕ್ಕಳು ಓಡಾಡ್ತಾ ಇದ್ದಾರೆ, ಸಾರ್ವಜನಿಕ ಅರೆ ಜಾಗವನ್ನು ಗುರುತಿಸ್ಲಿಕ್ಕೆ ಕೂಡ ಕೆಲವೊಂದು ರೀತಿ ನಗರಸಭೆ ಎಳೆದಿತ್ತಾ ಇದೆ. ಇದಕ್ಕೆಲ್ಲ ಒಂದು ರೀತಿ ಕಡಿವಾಣ ಹಾಕಬೇಕಾಗುತ್ತೆ. ಅದಕ್ಕೆ ಬಹಳ ದೊಡ್ಡ ಗಂಭೀರ ಸಮಸ್ಯೆ. ನಮ್ಮ ಹಿರಿಯ ರಾಜೇಂದ್ರ ಸರ್ ಹೇಳಿದಾಗೆ ನಮಗೆ ಟೂ ವೀಲರ್ಗೆ ಹೋಗಲಿಕ್ಕೆ ಕೂಡ ಸಾಧ್ಯ ಇಲ್ಲ ಸರ್. ಇಲ್ಲದೆ ಕೊಡಗಿನ ಎಲ್ಲ ಜನತೆಗೆ ಸಾಮೂಹಿಕವಾಗಿ ಒಂದು ವಿಮಾ ಯೋಜನೆನ ಮಾಡ್ಬಿಟ್ಟು ಯಾರು ಬಿದ್ದಿದ್ರೆ ಅವರಿಗೆ ಉಚಿತವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ನಮಗಂತೂ ಟೂ ವೀಲರ್ ಅಲ್ಲಿ ನಿಜವಾಗಿ ಓಡಾಡಲಿಕ್ಕೆ ಸಾಧ್ಯನೇ ಇಲ್ಲದ ಪರಿಸ್ಥಿತಿ ಮಡಿಕೇರಿ ನಿರ್ಮಾಣವಾಗಿದೆ. ಗೌರ್ಮೆಂಟ್ ಲೆವೆಲ್ ಕೂಡ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ರೀಸೆಟಲ್ಮೆಂಟ್ ಮಾಡೋದು, ಆಮೇಲೆ ಅದನ್ನ ಏನೋ ಒಂದು ಬರ್ತ್ ಕಂಟ್ರೋಲ್ಗೆ ಮಾಡುವಂಥದ್ದು ಕೂಡ ವೆಟರ್ನರಿ ಕ್ಯಾಬಿನೆಟ್ ಜೊತೆಗೆ ಮಾತಾಡ್ತಾರೆ. PDO ಬೆಸ್ಟ್ ವೀಕೆಂಡ್ ಇದು ಏನು ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಸಾರ್ವಜನಿಕರದ್ದು ಸಹಕಾರ ಕೂಡ ವೆರಿ ಇಂಪಾರ್ಟೆಂಟ್. ಇಂಥ ಇಶ್ಯೂಸ್ ಬಂದಾಗ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳು ಮತ್ತು ವಿಶೇಷವಾಗಿ ತಮ್ಮ ಸಹಕಾರ ಭಾಳಷ್ಟು ಬೇಕಾಗ್ತದೆ ನಮಗೆ. ಯಾಕಂದರೆ ಮಾಧ್ಯಮದವರು ನಮ್ಮ ಮುಖಾಂತರ ಸಾಕಷ್ಟು ಅವೇರ್ನೆಸ್ ಆಗ್ತದೆ. ಸೊ ಹಾಗಾಗಿ ಯುವರ್ ಕೋಆಪರೇಷನ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಎಸ್ಪೆಷಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಮಗೆ ತಮಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನನಗೆ ಸಹಕಾರ ಮತ್ತು ಏನೇ ಇಶ್ಯೂಸ್ ಇದ್ದರೂ ಕೂಡ ಲೆಟಸ್ ಡಿಬೇಟ್ ಇನ್ ಹೆಲ್ತಿ ಮಾಡಿ ಏನು ಹೌ ಬೆಸ್ಟ್ ವಿ ಕ್ಯಾನ್ ರಿಸಾಲ್ವ್ ಇಶ್ಯೂ ಕನ್ಸ್ಟ್ರಕ್ಟಿವ್ ಆಗಿ. ಮತ್ತು ಟ್ರಾಫಿಕ್ ಇಶ್ಯೂಸ್ ನೀವು ಹೇಳಿದ್ರಿ, ಹೌದು. ವಾಸಕ್ಕಾಗಿ ಮನೆ ಕಟ್ಟಿಸಿಕೊಳ್ಳುವವರು ಚಿಕ್ಕ ಜಾಗಗಳನ್ನು ಸಮತಟ್ಟು ಮಾಡಿಕೊಳ್ಳುವುದರಿಂದ ಏನು ಸಮಸ್ಯೆ ಆಗುವುದಿಲ್ಲ. ಆದರೆ ಎಕರೆಗಟ್ಟಲೆ ಜಾಗದಲ್ಲಿ ಗುಡ್ಡಗಳನ್ನು ಸಮತಟ್ಟು ಮಾಡಿದರೆ ಸಮಸ್ಯೆ ಸಹಜ. ಹಾಗಾಗಿ ಈ ಬಗ್ಗೆ ಚಿಂತನೆ ಅಗತ್ಯ ಎಂದರು. ಮಡಿಕೇರಿಯಲ್ಲಿ ವಾಹನ ದಟ್ಟಣೆ ಸಮಸ್ಯೆ ಇದೆ, ಪಾರ್ಕಿಂಗ್ಗಳು ಜಾಗ ಇಲ್ಲ ಎನ್ನುವುದು ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಬಹುಮಡಿ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಪರ್ಯಾಯ ಕ್ರಮಗಳ ಬಗ್ಗೆ ಚಿಂತನೆ ಪರಿಹರಿಸಲಾಗುವುದು ಎಂದರು. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನಾದರೂ ವ್ಯವಸ್ಥೆ ಮಾಡಬೇಕಾಗ್ತದೆ. ಯಾಕಂದರೆ ಕೂರ್ಗ್ ಇಟ್ ಇಸ್ ಒನ್ ಆಫ್ ದಿ ಟೂರಿಸ್ಟ್ ಹಬ್. ಇದು ಭಾಳಷ್ಟು ಜನ ಈ ಜಾಗಕ್ಕೆ ಬರೋದಕ್ಕೆ ಇಷ್ಟಪಡ್ತಾರೆ. ಸೊ ಪೊಟೆನ್ಷಿಯಲ್ ಇರುವಂಥ ಟೂರಿಸಮ್ ಪೊಟೆನ್ಷಿಯಲ್ ಇರುವಂಥ ಪ್ರದೇಶ. ಇನ್ಫ್ಯಾಕ್ಟ್ ವರ್ಲ್ಡ್ ವೈಡ್ ಕೂರ್ಗ್ ಇಸ್ ನೋನ್ ಫಾರ್ ಟೂರಿಸಮ್. ಸೊ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಬೇಕಾಗ್ತದೆ. ಡೆಫಿನೆಟ್ಲಿ ಇದನ್ನು ಕೂಡ ವ್ಯವಸ್ಥೆ ಮಾಡೋಣ. ಬಟ್ ಏನಂದರೆ ಲ್ಯಾಂಡ್ ಇಶ್ಯೂಸ್ ಬರ್ತಾ ಇದೆ ಅನಿಸ್ತದೆ. ಒಬ್ಬ ವಿಷಯ ಇಲ್ಲಾಂದರೆ ಭಾಳಷ್ಟು ಜನ ಇದನ್ನು ಟ್ಯಾಕಲ್ ಮಾಡಬೇಕು. ನೋಡೋಣ, ಇನ್ನು ಪಟ್ಟಿರೋ ಪಾರ್ಕಿಂಗ್ ಏನಾದರೂ ಆ ಥರದ್ದು ಏನಾದರೂ ಚಿಂತೆ ಮಾಡಬೇಕಾಗ್ತದೆ. ಅದೇ ರೀತಿ ತಮ್ಮಲ್ಲಿ ಏನಾದರೂ ಆಲ್ಟರ್ನೇಟ್ ಇದ್ದರೆ ಈ ಪಾರ್ಕಿಂಗ್ ಬರುವಂಥ ಪಾರ್ಕಿಂಗ್ ಸಂಬಂಧಪಟ್ಟಂಗೆ ಆಲ್ಟರ್ನೇಟ್ ಏನಾದರೂ ತಮ್ಮಲ್ಲಿ. ನದಿ ತೀರದ ಬಫರ್ ಝೋನ್ಗಳನ್ನು ಮನೆ ಕಟ್ಟುವ ಸಂದರ್ಭದಲ್ಲಿ ಅನುಮತಿ ನೀಡುವ ವೇಳೆ ಸೂಕ್ತ ಎಚ್ಚರಿಕೆ ತೆಗೆದುಕೊಳ್ಳಲಾಗುವುದು ಎಂದರು. ಬೀದಿ ನಾಯಿಗಳ ಸಮಸ್ಯೆ ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು. ಇದಕ್ಕೆ ಸಾರ್ವಜನಿಕ ಸಹಕಾರವೂ ಬೇಕು ಎಂದರು. ಬಫರ್ ಝೋನ್ ಅಂತ ಒಂದು ಬಿಡಬೇಕಾಗ್ತದೆ. ಸೊ ದೇರ್ ಇಸ್ ಆಲ್ಸೋ ಸುಪ್ರೀಂ ಕೋರ್ಟ್ ಸೈಟೇಷನ್ಗಳಲ್ಲಿ ಸಾಕಷ್ಟು ಸೈಟೇಷನ್ ಮತ್ತು ಇಟ್ ಈಸ್ ವೆರಿ ಕ್ಲಿಯರ್ ಬಫರ್ ಝೋನನ್ನು ಬಿಡಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಎಲ್ಲೆಲ್ಲಿ ಯಾವ ಥರ ಆಗಿದೆ ಕೂಡ ನಾನು ಕರೆದು ನಮ್ಮ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಅಫಿಷಿಯಲ್ಸ್ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆಗೆ ಕೂಡ ನಾವು ಡಿಸ್ಕಸ್. ಯಾಕಂದರೆ ಜಸ್ಟ್ ನಾವು ಟು ಮೈ ಡ್ಯೂಟೀಸ್ ಐ ನೀಡ್ ಸಮ್ ಟೈಮ್. ಇದನ್ನು ಕೂಡ ನಾನು ಇದನ್ನು ಮಾಡ್ತೀನಿ. ಸೊ ಬೀದಿ ನಾಯಿಗಳು ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ನೀವು ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ, ಸರ್ಕಾರಿ ಆಸ್ಪತ್ರೆಗಳ ವೈದ್ಯರ ಕೊರತೆ, ಹಾಸ್ಟೆಲ್ ನಿರ್ವಹಣೆ ಲೋಪ, ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ನಿಷೇಧ, UGD ಕಾಮಗಾರಿ, ಅಮೃತ್ 2 ಕಾಮಗಾರಿ, ವಲಸೆ ಕಾರ್ಮಿಕರ ಸಮಸ್ಯೆ, ಮಸಾಜ್ ಸೆಂಟರ್ಗಳ ಹಾವಳಿ, ರಸ್ತೆ ಸಮಸ್ಯೆ, ಹೀಗಾಗಿ ವಿವಿಧ ವಿಷಯಗಳು ಸಂವಾದದಲ್ಲಿ ಪ್ರಸ್ತಾಪ ಆದವು. ಸರ್ಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡುವಂತೆ ಸಲಹೆಗಳು ಕೇಳಿಬಂದವು. ಜಿ ರಾಜೇಂದ್ರ, MN ಚಂದ್ರಮೋಹನ್, VR ಸವಿತಾ ರೈ, TR ಪ್ರಭುದೇವ್, ಗೋಪಾಲ್, ಸೋಮಯ್ಯ, ರವಿಕುಮಾರ್, ಮಲ್ಲಿಕಾರ್ಜುನ, ಗಿರೀಶ್, ಜರಾಲ್ಡ್ ಥಾಮಸ್, ವಿಶ್ವ ಕಂಬೂರು, ಬೊಳ್ಳಜಿಯ ಅಯ್ಯಪ್ಪ ಸೇರಿದಂತೆ ಹಲವರು ವಿವಿಧ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಕಾಮನ್ ಸಿಟಿಸನ್ಸ್ ದೂರದಿಂದೆಲ್ಲ ಬರ್ತಾರೆ, ಈ ಬಿನ್ನಾಡಿ ಕುಟ್ಕೊಳ್ಳೋ ಜಾಗದಿಂದೆಲ್ಲ ಬರ್ತಾರೆ ಸರ್, ಬಸ್ಸಲ್ಲಿ ಬರ್ತಾರೆ. ಅವ್ರನ್ನ ಸ್ಟಾಫ್ಸ್ಗಳು ನೀಟಾಗಿ ಅಟೆಂಡ್ ಮಾಡಲ್ಲ.
ಆದ್ರೆ ಬ್ರೋಕರ್ಸ್ ಅಂದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತೆ ಏನ್ ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದೆ ಅದಕ್ಕೆ ಹೇಳಿ ಕೊಡಲ್ಲ, ಎಕ್ಸ್ಪ್ಲೈನ್ ಮಾಡಿ ಕೊಡಲ್ಲ. ಕೆಲವರು ಎಲ್ಲರೂ ಎಜುಕೇಟೆಡ್ ಆಗಿರಲ್ಲ ಸರ್. ಈಗ ದೂರದಿಂದ ಬಂದಾಗ ಅವರು ಒಂದು ಪೇಪರ್ ತಂದಾಗ ಅದು ಫೈಲ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಈ ಡಾಕ್ಯುಮೆಂಟ್ಸ್ ಕೊಡ್ಬೇಕಂದ್ರೆ ಸರ್ ಕರೆಕ್ಟಾಗಿ ಪ್ರಾಪರ್ ವೇಲಿ ಎಕ್ಸ್ಪ್ಲೈನ್ ಮಾಡಿ ಕೊಡೋದ ಸ್ಟಾಫ್ಸ್ಗಳು ಒಂದು ಆರೋಗ್ಯಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಹತ್ರ ತುಂಬಾ ಜನ ಹೇಳ್ಕೊತಾ ಇದ್ದಾರೆ. ಮತ್ತೆ ಬ್ರೋಕರ್ಸ್ ಇರೋದ್ರಿಂದ ಯಾವ ಕೆಲಸ ಕಂಪ್ಲೀಟ್ ಆಗಲ್ಲ. ಈಗ ಮಾರ್ಚ್ ಅಲ್ಲಿ ನನ್ನ ಒಂದು ಫ್ರೆಂಡ್ ಸರ್ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಮನೆ ಮೇಲೆ ಮನೆ ಕಟ್ಟಿಗೆ ಅಂತ ಹೇಳಿ ಕಳೆದ ಮಾರ್ಚ್ ಅಪ್ಲಿಕೇಶನ್ ಹಾಕಿದ್ದಾರೆ. ಇಲ್ಲಿ ಗಂಟ ಸಹ ಕುಲೇಟ್ ಅಜಿತ್ ನಾಣೆ ಅಂತ ಹೇಳಿ ಅವ್ರ ಹೆಸರು. ಮನೆ ಮೇಲೆ ಕಟ್ಟಲಿಕ್ಕೆ ಇನ್ನೂ ಅಪ್ಲಿಕೇಶನ್ ಇನ್ನೂ ಅವರಿಗೆ ಅಷ್ಟು ಪರ್ಮಿಷನ್ ಸಿಕ್ಕಿಲ್ಲ. ಇನ್ನೊಂದು ಮಳೆ ಬಂದ್ಬಿಡುತ್ತೆ ಅಂತ ಟೈಮಲ್ಲಿ ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಇಂಥದ್ದು ತುಂಬಾ ಆಗ್ತಾ ಇದೆ. ಹಣ ಇಲ್ಲದಿದ್ರು ಸಾಗಲ್ಲ. ಮತ್ತೆ ಆರ್ಟಿಒಗಳಲ್ಲಿ ಇರಬೇಕು. ನಾನು ಕೆಲವು ಇಲಾಖೆಗಳಲ್ಲಿ ಹೇಳ್ತಾ ಇರೋದು ತುಂಬಾ ಬ್ರೋಕರ್ಸ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕೆಲಸನೇ ಆಗ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಕಾಮನ್ ಸಿಟಿಸನ್ಸ್ಗೆ ಎಲ್ಲ ಸಹ ಪರ್ಮಿಷನ್ ಸಿಗುವಾಗೆ ಮತ್ತೆ ಅವ್ರದ್ದು ಏನೇನು ಸಿಗ್ಬೇಕು ಸವಲತ್ತುಗಳಂತ ಸಿಗುವಂತ ಆಗ್ಬೇಕು ಅಂತ